ಒಟ್ಟಿನಲ್ಲಿ ಮೂಡಾ ಪ್ರಕರಣ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಈಗ ಗಣಿ ನವೀಕರಣ ಮತ್ತೊಂದು ದೊಡ್ಡ ಸಂಕಷ್ಟ ನೆತ್ತಿ ಮೇಲೆ ತೂಗುಗತಿ ತೂಗ್ತಾ ಇದೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು ತಜ್ಞರ ಜೊತೆನೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಇದೇನಾಗ್ಬೋದು ಮುಂದೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಅದ್ರ ಜೊತೆಗೆ ಸಾಲಿಸಿಟರ್ ಜನರಲ್ ಬಳಿ ಕೂಡ ಚರ್ಚೆಗೆ ಈಗಾಗಲೇ ಗವರ್ನರ್ ಮುಂದಾಗಿದ್ದಾರೆ. ಸಾಲಿಸಿಟರ್ ಜನರಲ್ ಬಳಿ ಚರ್ಚಿಸಲಿಕ್ಕೆ ಗೆಹ್ಲೋಟ್ ಈಗ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಈ ಬಗ್ಗೆ ದೂರುದಾರ ಎಚ್ ರಾಮಮೂರ್ತಿಗೆ ಗವರ್ನರ್ ತಿಳಿಸಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ಕೂಡ ಈಗ ದೂರುದಾರರಿಂದ ಪಡ್ಕೊಂಡಿದ್ದಾರೆ. ದಾಖಲೆ ಪರಿಶೀಲಿಸಿ ವರದಿ ನೀಡಲಿಕ್ಕೆ ಸಾಲಿಸಿಟರ್ ಈಗಾಗಲೇ ಸೂಚನೆ ಕೂಡ ನೀಡಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಾಲಿಸಿಟರ್ ಜನರಲ್ ಬಳಿ ಈಗ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ಅಂದರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇದರ ಇನ್ ಡೀಟೇಲ್ ಏನಿದೆ, ಕಾನೂನು ಏನು ಹೇಳುತ್ತೆ, ಯಾವ್ಯಾವ ಸೆಕ್ಷನ್ಗಳು ಅಪ್ಲೈ ಆಗುತ್ತೆ, ಮತ್ತು ಏನಿದು ಗಣಿ ನವೀಕರಣ, ಈ ಕಿಕ್ ಬ್ಯಾಕ್ 500 ಕೋಟಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಏನಿದ್ದಾವೆ ಎಲ್ಲವನ್ನು ಕೂಡ ಒಂದು ಕಡೆ ಈಗ ಯಾವುದೇ ಆದರೂ ಕೂಡ ಲಿಖಿತವಾಗಿ ಒಂದಿಷ್ಟು ದಾಖಲೆಗಳು ಬೇಕಾಗ್ತದೆ. ಬಾಯಿ ಮಾತಲ್ಲಿ ಯಾವುದು ಕೂಡ ನಡೆಯಲ್ಲ ಅದು. ಹಾಗಾಗಿ ಕೋರ್ಟ್ ಕೂಡ ಕೇಳೋದು ಸಾಕ್ಷಿನೇ. ಹಾಗಾಗಿ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಮೂಡಕ್ಕೆ ಏನು ಸಂಬಂಧಪಟ್ಟಂಗೆ ಏನು ಕೊಟ್ಟರು ಅದರಲ್ಲೂ ಕೂಡ ಸಾಕಷ್ಟು ಆಳವಾಗಿ ಆ ಒಂದು ಸೈಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಳವಾಗಿ ಅಧ್ಯಯನ ಕೂಡ ಮಾಡಿದರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು. ಅದಾದ ಮೇಲೆ ಇದನ್ನು ಪ್ರಾಸಿಕ್ಯೂಷನ್ಗೆ ಕೊಡ್ಲಿಕ್ಕೆ ಬರ್ತದಾ ಅಥವಾ ಬರಲ್ವಾ ಅದನ್ನು ಕೂಡ ಒಂದಿಷ್ಟು ಸಮಾಲೋಚನೆಗಳನ್ನು ಕೂಡ ನಡೆಸಿದರು. ಸಮಾಲೋಚನೆಯನ್ನು ನಡೆಸಿದಂಥ ಸಂದರ್ಭದಲ್ಲೇ ಅದು ಹೈಕೋರ್ಟ್ ಮೆಟ್ಟಲಿರುತ್ತೆ. ಹೈಕೋರ್ಟ್ನಲ್ಲೂ ಕೂಡ ಒಂದಿಷ್ಟು ಅರ್ಜಿ ವಿಚಾರಣೆ ಆಗ್ತದೆ. ಆ ಸಂದರ್ಭದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ಕೋರ್ಟ್ ಏನು ಪ್ರಶ್ನೆ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ರಿಟ್ ಅರ್ಜಿ ಅದ್ರ ಜೊತೆಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಅನುಮತಿ ಎರಡನ್ನೂ ಕೂಡ ವಿಚಾರಣೆ ಮಾಡುತ್ತೆ ಕೋರ್ಟು. ಫೈನಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತನಿಖೆಯನ್ನು ಮಾಡಿ ಅಂತ ಲೋಕಾಯುಕ್ತಕ್ಕೆ ಆದೇಶವನ್ನು ಕೋರ್ಟ್ ಕೊಡುತ್ತೆ. ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಿಂದ ಆದೇಶ ಬರುತ್ತೆ. ಅದಾದ ಮೇಲೆ ಇಡಿ ಕೂಡ ಎಂಟ್ರಿಯನ್ನು ಕೊಡುತ್ತೆ. ಇನ್ನು ಮೂಡಾ ಕೇಸ್ನಲ್ಲಿ ಉಲ್ಟಾ ಆಗಿತ್ತು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ರಾಜ್ಯಪಾಲರಿಗೆ ತನಿಖಾಧಿಕಾರ ಇಲ್ಲ ಅಂದುಕೊಂಡಿದ್ರು ಸಿಎಂ. ಆದರೆ ಕೋರ್ಟ್ ವಿಚಾರಣೆ ನಡೆಯುವಾಗಲೇ ಗವರ್ನರ್ ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ನೀಡಿದ್ರು. ಒಂದು ವೇಳೆ ಈಗಲೂ ಹಾಗೆ ಆದರೆ ಸಿಎಂಗೆ ಸಂಕಷ್ಟ ನಿಜಕ್ಕೂ ಕಟ್ಟಿಟ್ಟ ಬುತ್ತಿನ. ಹಾಗಾದ್ರೆ ಮೂಡಾ ಕೇಸ್ನಲ್ಲಿ ಉಲ್ಟಾ ಆಗಿತ್ತು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಅಂದರೆ ಇದು ರಾಜ್ಯಪಾಲರ ವ್ಯಾಪ್ತಿಗೆ ಬರಲ್ಲ, ರಾಜ್ಯಪಾಲರಿಗೆ ತನಿಖಾಧಿಕಾರವೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ರು. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ಬೇಸಿಕಲಿ ಲಾ ಬಗ್ಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಅವರಿಗೆ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಸೆಕ್ಷನ್ಸ್ಗಳ ಬಗ್ಗೆ ಗೊತ್ತಿದೆ. ಕಾನೂನು ಬಗ್ಗೆ ಅವರಿಗೂ ಕೂಡ ತುಂಬ ಅರಿವಿದೆ. ಆದರೂ ಕೂಡ ಇದರಲ್ಲಿ ಒಂದಿಷ್ಟು ಹೈ ಡ್ರಾಮಾ ಆಯಿತು. ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಏನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ಇಲ್ಲಿ ತಾವರ್ಚಂದ್ ಗೆಹ್ಲೋಟ್ ವಿರುದ್ಧವೇ ಹೋರಾಟಕ್ಕೆ ಇಳಿದ್ರು ಕಾಂಗ್ರೆಸ್ ಲೀಡರ್ಗಳು. ಮತ್ತು ಅಣುಕು ಶವಯಾತ್ರೆ ಮಾಡುವಂಥದ್ದು ಇರ್ಬೋದು, ರಾಜ್ಯಪಾಲರ ವಿರುದ್ಧನೇ ಧಿಕ್ಕಾರ ಕೂಗುವಂಥ ಕೆಲಸ ಎಲ್ಲ ಆಗಿತ್ತು. ಹನುಮಂತು ಮತ್ತೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಈಗ ನ್ಯೂಸ್ ಡೆಸ್ಕಿಂದ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಬಹಳ ಮುಖ್ಯವಾಗಿ ಈ ಹಿಂದೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಒಂದಿಷ್ಟು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಕಾನೂನು ತಜ್ಞರ ಜೊತೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಆದರೆ ತಾವರ್ಚಂದ್ ಗೆಹ್ಲೋಟ್ ವಿರುದ್ಧನೇ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಹೋರಾಟಕ್ಕೆ ಬೀದಿಗಿಳಿದಿದ್ರು. ಆದರೆ ಈ ಒಂದು ಪ್ರಕರಣದಲ್ಲೂ ಕೂಡ ಸಾಕಷ್ಟು ಆಳವಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅನ್ನುವಂತಹ ಒಂದಿಷ್ಟು ಕುತೂಹಲ ಇದೆ. ಈ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಿರ್ಬೋದು ಅಂತ. ಸಚಿನ್, ಮೂಡಾ ಪ್ರಕರಣಕ್ಕೂ ಇದಕ್ಕೂ ಒಂದು ವ್ಯತ್ಯಾಸಗಳನ್ನು ಕಾಣಬಹುದು. ಇಲ್ಲಿ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅದನ್ನು ಅನುಮತಿ ಕೊಡಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನೇ ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋದರು. ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರಿಗೂ ಕೂಡ ಒಂದಷ್ಟು ಗೊಂದಲಗಳಾಯಿತು. ಮತ್ತೊಂದು ಕಡೆಗೆ ಅಭಿಪ್ರಾಯ ಪ್ರಾಸಿಕ್ಯೂಷನ್ಗೆ ಕೊಟ್ಟ ನಂತರದಲ್ಲಿ ಒಂದಷ್ಟು ಕಾನೂನು ತಜ್ಞರಿಂದ ಅಭಿಪ್ರಾಯವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ಕಾನೂನಾತ್ಮಕ ಹೋರಾಟಗಳು ನಡೀತಾ ಹೋಯಿತು. ಆದರೆ ಒಂದು ಹಂತದ ಸಕ್ಸಸ್ಸನ್ನು CM ಸಿದ್ದರಾಮಯ್ಯ ಅವರು ಕಂಡ್ರು. ಈ ಪ್ರಕರಣದಲ್ಲಿ ಅಂದರೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿರುವಂತಹ ಪ್ರಕರಣ ಏನಿದೆ, ಲೈಸೆನ್ಸ್ ಕೊಡುವಂಥ ವಿಚಾರದಲ್ಲಿ ಇದನ್ನು ರಾಮಮೂರ್ತಿ ಗೌಡರನ್ನ ಕರೆಸಿಕೊಂಡು ಸುದೀರ್ಘವಾಗಿ ಆಗಲೇ ಹೇಳ್ತಾ ಇದ್ದೆ 3 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡುವುದರ ಜೊತೆಗೆ
ಕಾನೂನು ತಜ್ಞರ ಏನಿದ್ದಾರೆ ಅವರ ಜೊತೆಗೂ ಕೂಡ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಪ್ರಾಥಮಿಕ ಹಂತದ ಚರ್ಚೆಗಳು ಆಗಿ ಇದನ್ನು ಯಾವ ರೀತಿ ನಾವು ಕಾನೂನಾತ್ಮಕವಾಗಿ ತೆಗೆದುಕೊಂಡು ಹೋಗ್ಬೋದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಲಿಕ್ಕಾಗತ್ತಾ ಅಥವಾ ಆಗೋದಿಲ್ವಾ, ಆಗುವಂಥದ್ದಾದರೆ ಯಾವ ರೀತಿ ನಾವು ಮಾಡಬೇಕು, ಆಗಲಿಲ್ಲ ಅನ್ನೋಂಥದ್ದಾದರೆ ಇದಕ್ಕೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅನ್ನೋಂಥ ಒಂದಷ್ಟು ಚರ್ಚೆಗಳು ಮಾಡಿರುವಂಥದ್ದು. ಆ ಕಾರಣಕ್ಕಾಗಿಯೇ ಈಗ ಸಾಲಿಸಿಟರ್ ಜನರಲ್ ಅವರ ಅಭಿಪ್ರಾಯಕ್ಕೂ ಕೂಡ ರಾಜ್ಯಪಾಲರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗೇನೆಲ್ಲ ದಾಖಲೆಗಳಿದ್ದಾವೆ ಆ ದಾಖಲೆಗಳನ್ನೆಲ್ಲವನ್ನೂ ಕೂಡ ಮತ್ತೆ ಚರ್ಚೆಗಳು ಅವರು ರಾಮಮೂರ್ತಿ ಅವರು ಕೊಟ್ಟಂತಹ ಮಾಹಿತಿಯನ್ನು ಸುದೀರ್ಘವಾದಂಥ ನಡೆದಂಥ ಚರ್ಚೆಯಲ್ಲಿ ಕೊಟ್ಟಂತಹ ಮಾಹಿತಿ ದಾಖಲೆಗಳು ಮತ್ತೆ ಎರಡು ಮಾಹಿತಿ ಸೇರಿಸಿಕೊಂಡು ಸಾಲಿಸಿಟರ್ ಅವರಿಗೆ ಈ ಪ್ರತಿಗಳನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಅಭಿಪ್ರಾಯ ಏನಾಗುತ್ತೆ, ಕಾನೂನಾತ್ಮಕವಾಗಿ ಇದನ್ನು ಯಾವ ರೀತಿ ತೆಗೆದುಕೊಳ್ಬಹುದು ಅನ್ನೋಂಥ ಅಭಿಪ್ರಾಯವನ್ನ ಈಗಾಗಲೇ ರಾಜ್ಯಪಾಲರು ಕೊಡೋಕೆ ಅಂದರೆ ಸಾಲಿಸಿಟರ್ ಜನರಲ್ ಅವರ ಮಾಹಿತಿಯನ್ನು ಪಡೆಯೋಕೆ ಈಗಾಗಲೇ ಅವರ ಸಚಿವಾಲಯಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಹಿನ್ನೆಲೆಯಲ್ಲಿ ಅಭಿಪ್ರಾಯವನ್ನು ಕಾನೂನು ತಜ್ಞರು ಮತ್ತು ಸಾಲಿಸಿಟರ್ ಜನರಲ್ ಅವರು ಕೂಡ ಅಭಿಪ್ರಾಯವನ್ನು ಕೊಡಬಹುದು. ಇದು ಒಂದು ಕಡೆ ಹೋರಾಟ, ಅಂದರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥ ಚರ್ಚೆಗಳಿದ್ದಾವೆ. ಮತ್ತೊಂದು ಕಡೆಗೆ ರಾಜಕೀಯವಾಗಿ ಇದನ್ನು ನೋಡುವಂಥದ್ದಾದರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸುದೀರ್ಘವಾಗಿ ಕಳೆದ 6-7 ತಿಂಗಳಿಂದನೂ ಕೂಡ ಮೂಡಾ ಪ್ರಕರಣದ ವಿಚಾರಕ್ಕೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ತಿವಿಯುವಂಥ ಕೆಲಸವನ್ನ ಬಿಜೆಪಿ ಆಗಲಿ JDS ನಾಯಕರು ಮಾಡಿದ್ರು. ಜೊತೆಗೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಒಂದು ಬಹುದೊಡ್ಡಾದಂಥ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಪ್ರಕರಣವನ್ನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂತಂದು ಹೇಳಿದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಆ ಪ್ರಕರಣದಲ್ಲಿ ತಮ್ಮ ಹಸ್ತಕ್ಷೇಪ ಇಲ್ಲ ಅನ್ನೋಂಥ ವಿವರಣೆ ಕೊಡುವವರೆಗೂ ಒತ್ತಾಯವನ್ನು ಮಾಡಿದ್ರು. ಮತ್ತು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 8 ಲೈಸೆನ್ಸ್ ಕೊಡುವಂಥ ವಿಚಾರದಲ್ಲಿ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ, ಮಾಡದೇನೆ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿನ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನೋಂಥದ್ದು. ಅಂದರೆ 4,000 ಆಗಿನ 2015 ಹೊತ್ತಿಗೆ 15ರಿಂದ 18 ಏನಿತ್ತು ಆ ಒಂದು ಅವಧಿಯಲ್ಲಿ ಸರಿಸುಮಾರು 4ರಿಂದ 5 ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ. ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಅದನ್ನು ತೆಗೆದುಕೊಂಡಿರೋದ್ರೆ ಅದರ ವೆಚ್ಚ 6,200ರಿಂದ 400 ಕೋಟಿ ಆಗಬಹುದು ಅನ್ನುವಂಥ ಒಂದು ಅಂದಾಜನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಸರ್ಕಾರದ ಬೊಕ್ಕಸಕ್ಕೆ ಇಷ್ಟು ನಷ್ಟ ಆಗಿರುವಂಥ ದೂರನ್ನು ಕೊಟ್ಟಿರುವಂಥದ್ದು. ಆದರೆ ಪ್ರಸ್ತುತ ಈಗಿನ ಸರ್ಕಾರದ ಈಗಿನ ಅವಧಿಯಲ್ಲಿ ಈ ರೀತಿಯ ಆರೋಪಗಳು ಕೇಳಿ ಬಂದಿದೆಯಾ? ಈಗಿನ ಆರೋಪಗಳು ಕೇಳಿ ಬಂದಂಥ ಸಂದರ್ಭದಲ್ಲಿ ಈ ಪ್ರಸ್ತುತವಾಗಿ ಈ ಸರ್ಕಾರದಲ್ಲಿ ಈಗಿನ ಅವಧಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರದ ಆರೋಪಗಳನ್ನು ತಾರ್ಕಿಕ ಹಂತಕ್ಕೆ ಪ್ರತಿಪಕ್ಷಗಳು ತೆಗೆದುಕೊಂಡು ಹೋಗಲಿಕ್ಕೆ ಒಂದಷ್ಟು ಹಿನ್ನಡೆ ಆಗಿದೆ. ಆದರೆ ಆ ಹಿನ್ನಡೆ ಆಗಿದ್ದಕ್ಕೆ ಕಳೆದ ಬಾರಿ ಹೇಗೆ ಮೂಡಾದು ಹಳೆ ಪ್ರಕರಣವೋ ಅದೇ ಮಾದರಿಯೂ ಕೂಡ ಹಿಂದಿನ ಅವಧಿಯಲ್ಲೇ ಈ ಒಂದು ಪ್ರಕರಣ ಆಗಿರೋದ್ರಿಂದ ಇದನ್ನು ಕೂಡ ಒಂದಷ್ಟು ಡಿಫೆಂಡ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬಹುದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದನ್ನು ಯಾವ ರೀತಿ ರಾಜಕೀಯವಾಗಿ ಯಾವ ರೀತಿ ನೋಡಬೇಕು, ಹಾಗೆ ಕಾನೂನಾತ್ಮಕ ಯಾವ ರೀತಿ ನೋಡಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ತಮ್ಮ ಆಪ್ತರೊಂದಿಗೂ ಮಾಡಬಹುದು. ಮತ್ತೆ ತಮ್ಮದೇ ಆದಂಥ ಮೂಡಾ ಪ್ರಕರಣದ ಸಂದರ್ಭದಲ್ಲಿ ಕಾನೂನು ತಂಡವನ್ನು ರಚನೆ ಮಾಡಿಕೊಂಡಿದ್ರು. ಪೊನ್ನಣ್ಣ ಅವರು ಸೇರಿದಂತೆ ದೆಹಲಿಯ ನ್ಯಾಯವಾದಿಗಳೇನಿದ್ದಾರೆ ಅವರ ಜೊತೆಗೂ ಕೂಡ ಒಂದಷ್ಟು ಸಂಪರ್ಕವನ್ನು ಮಾಡಿದ್ರು. ಕಪಿಲ್ ಸಿಬಾಲ್ ಅವ್ರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದು ಮೂಡಾ ಪ್ರಕರಣದಲ್ಲಿ. ಈ ಪ್ರಕರಣದಲ್ಲೂ ಅಂಥದ್ದೇ ಒಂದು ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡಿಬಹುದು. ರಾಜಕೀಯವಾಗಿ ಯಾವ ರೀತಿ ಫೇಸ್ ಮಾಡಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋಂಥ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಬಹುದು. ಆದರೆ ಒಟ್ಟಾರೆಯಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು AICC ಅಧಿವೇಶನದಲ್ಲಿ ಪಾಲ್ಗೊಳ್ಳಕ್ಕೆ ಹೋಗಿದ್ದಾರೆ. ರಾಜ್ಯಕ್ಕೆ ವಾಪಸ್ ಬಂದ ನಂತರದಲ್ಲಿ ಇದನ್ನು ಯಾವ ರೀತಿ ನೋಡ್ತಾರೆ ಅನ್ನೋಂಥದ್ದೇ ಈಗ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಸಚಿನ್, ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೂಡಾ ಹಗರಣದಿಂದ ಈಗ ಗಣಿ ನವೀಕರಣ ವಿಚಾರದವರೆಗೂ ಕೂಡ ಸಿದ್ದರಾಮಯ್ಯನವರ ಸಂಕಷ್ಟ ಬಂದು ನಿಂತಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ದೂರುದಾರ ತಾವರ್ಚಂದ್ ಗೆಹ್ಲೋಟ್, ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವ್ರ ಜೊತೆ ಸುದೀರ್ಘವಾಗಿ 1-2-3 ಗಂಟೆ ಕಾಲ ಮಾತಾಡಿದ್ದಾರೆ, ವಿವರಣೆಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ ಹೇಗಾಯಿತು 2015ರ ಒಂದು ಘಟನೆಯನ್ನು ಎಲ್ಲ ಡೀಟೇಲ್ಸ್ಗಳನ್ನು ಈಗ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಕೊಟ್ಟಿರೋದ್ರಿಂದ ಇದನ್ನು ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಸೂಕ್ತ ಕಾನೂನು ತಜ್ಞರ ಜೊತೆ ಸಲಹೆಯನ್ನು ಕೂಡ ಪಡ್ಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಈಗ ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇರುವಂತಹ ಪ್ರಶ್ನೆ ಅಂದರೆ ಮೂಡಾ ಪ್ರಕರಣ ಬೆನ್ನಲ್ಲೇ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯನವರಿಗೆ ಗಣಿ ನವೀಕರಣಕ್ಕೆ ಸಂಬಂಧಪಟ್ಟಾಗೆ ಮತ್ತೊಮ್ಮೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ಇದು ಕೋರ್ಟ್ ಮೆಟ್ಟಿಲೇರುತ್ತಾ? ಕೋರ್ಟಲ್ಲಿ ಮತ್ತೆ ಆದೇಶಕ್ಕೆ ಇದು ತನಿಖೆಗೆ ಆದೇಶವನ್ನು ಕೋರ್ಟ್ ಕೊಡುತ್ತಾ ಅನ್ನುವಂತಹ ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಒಂದಾದ ಮೇಲೆ ಒಂದು ಟೆನ್ಷನ್ ಮೇಲೆ ಟೆನ್ಷನ್ನು ಈಗ ಬಂದು ಎದುರಾಗ್ತಾ ಇದೆ.